ನಾವು ಮಧುಬಂಧನ್ ಅಂತ ಯಾಕೆ ಹೆಸರಿಟ್ಟು ಅಂದ್ರೆ ಮೈನು ಡಯಾಬಿಟಿಸ್ ಅವ್ರಿಗೆ ಬೇಕು ಅಂತ. ಸೊ ಅದು ಯಾರು ಡಯಟ್ ಮಾಡ್ತಾರೋ ಅವ್ರಿಗೆ ತುಂಬಾ ಒಳ್ಳೆ ಫುಡ್, ಯಾರು ವರ್ಕೌಟ್ ಮಾಡ್ತಾರೋ ಅವ್ರಿಗೆ ಫುಡ್, ಆಮೇಲೆ ಯಾರಿಗೆ ಇದು ವೆಯ್ಟ್ ಕಾನ್ಶಿಯಸ್, ನಾನು ದಪ್ಪ ಆಗಬಾರ್ದು, ಒಬೆಸಿಟಿ ಇರೋರಿಗೆ ಒಂದು ಫುಡ್ ಬೇಕು. ನಮ್ಮ ಮಧುಬಂಧನ್ 4 ಹಾಕೋದು ನಾವು: ಜೋಳ, ರಾಗಿ, ಬಾರ್ಲಿ, ಹೆಸರು ಕಾಳು. ಹೆಸರು ಕಾಳು ದ್ವಿದಳ ಧಾನ್ಯ ಇದೆ, ಅದರಲ್ಲಿ ಪ್ರೋಟೀನ್ ಸಿಗುತ್ತೆ, ಮಿಕ್ಕಿದಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಮಿನರಲ್ಸ್ ಸಿಗುತ್ತೆ. ಅದನ್ನ ತೊಳೆದು ಒಣಸ್ಬಿಟ್ಟು ಅದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡ್ತೀವಿ. ನಾವು ಇದಕ್ಕೇನು ಮಸಾಲೆ ಹಾಕಿದೀವಿ ಅಂದ್ರೆ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತೆ, ಜೀರಿಗೆ, ಅರಿಶಿನ, ನೆಲ್ಲಿಕಾಯಿ, ಭದ್ರ ಮುಷ್ಟಿ ನೀರಲ್ಲಿ ಕಲಸಿಬಿಟ್ಟು ಕುದಿಯೋ ನೀರಲ್ಲಿ ಬೇಯಿಸಿ ರುಚಿಗೆ ಇದಷ್ಟು ಹಾಕ್ಕೊಂಡು ಅಂಬ್ಲಿ ಥರ ಮಾಡಿ. ಏನು ಚೆನ್ನಾಗಿರುತ್ತೆ. ತುಂಬ ದಪ್ಪಗಿರೋರು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಅಥವಾ ನನಗೆ ಸಕ್ಕರೆ ಕಾಯಿಲೆ ಇದೆ, ನನ್ನ ಶುಗರ್ ಸ್ಪೈಕ್ ಆಗುತ್ತೆ, ಒಂಚೂರು ನಾನು ಅದರಲ್ಲಿ ಹಿಡಿತದಲ್ಲಿ ಇರಬೇಕು ಅನ್ನೋರು, ಅಥವಾ ಈ ಜಿಮ್ ಎಲ್ಲ ಮಾಡ್ತಾರೆ ಅವರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರದ ಪ್ರೋಟೀನ್ಗಳು ಅದು ಇದು ಏನೇನೋ ಶೇಕ್ಗಳನ್ನು ತಗೊಂತ ಅದನ್ನೆಲ್ಲ ಬಿಟ್ಟು ಈ ಥರದನ್ನು ಕುಡಿದಾಗ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಡಾಕ್ಟರ್ ಜೊತೆಗೆ ನನ್ನ ಇವತ್ತಿನ ಕಾರ್ಯಕ್ರಮ ಮುಂದುವರಿಯುತ್ತೆ. ಸೊ ಈ ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಡಾಕ್ಟರ್ ಮುರಳೀಧರ್ ಅವರಿದ್ದಾರೆ. ನಾನು ಇವತ್ತು ಅವ್ರ ಜೊತೆಗೆ ಯಾಕೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಮಿಲೆಟ್ಸ್ಗಳು ನಿಮಗೆ ಸಿಗ್ತಾ ಇರಬಹುದು. ನಾವೆಲ್ಲ ಟಿ ವಿಲಿ ಆ್ಯಡ್ಗಳನ್ನು ನೋಡ್ತೀವಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಆ್ಯಡ್ಗಳನ್ನು ನೋಡ್ತೀವಿ, ಫ್ಲೆಕ್ಸ್ಗಳಲ್ಲಿ ನೋಡ್ತೀವಿ. ಎಲ್ಲರೂ ನಾನು ಮಿಲೆಟ್ ಮಾಡ್ತೀನಿ, ನಮ್ಮ ಹತ್ರ ಈ ಥರ ಮಿಕ್ಸ್ ಇದೆ, ಆ ಥರ ಮಿಕ್ಸ್ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇದ್ದಾರೆ. ಆದರೆ ನಂಗೆ ಇದನ್ನೆಲ್ಲ ನೋಡಿದಾಗ ಪ್ರತಿ ಸಲ ಅನಿಸೋದು, ಇದು ನಿಜವಾಗಿಯೂ ತಗೊಳ್ಳೋದು ವರ್ತಾ, ಅಥವಾ ನಮ್ಮ ಹಿರಿಯವ್ರಿಗೆ ಏನು ತಲೆ ಕೆಟ್ಟಿತ್ತಾ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ನಮ್ಮ ಹಿರಿಯವರು ತಿಂತಾ ಇದ್ರು, ಎಲ್ಲೋ ರಾಂಗ್ ಹೊಡಿತಿದೆ, ಎಲ್ಲೋ ಮಿಸ್ ಹೊಡಿತಿದೆ ಅಂತ ನಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಇಲ್ಲ ಸರ್, ಕೆಲವೊಂದು ಇನ್ಫಾರ್ಮೇಷನ್ಗಳಿದೆ, ಅದನ್ನು ಕೊಡೋಣ ಅಂತ ಹೇಳಿದ್ರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ನಿಮ್ಮ ಒಂದು ಫ್ಯಾಕ್ಟ್ರಿಗೆ ನಾನು ಬಂದಾಗಲೂ ನಿಮ್ಮ ಹತ್ರನೂ ಮಿಲೆಟ್ ಇದೆ. ಸೊ ಅದು ಮಧುಬಂಧನ್ ಅಂತ ಇತ್ತು. ನೀವು ನಾನು ಕೇಳಿದೆ, ಸರ್ ಈಗ ಪ್ರತಿದಿನ ನಾವೇನಾದ್ರೂ ಟೀ ಕಾಫಿ ಬದಲಾಗಿ ಏನಾದರೂ ಕುಡಿಬಹುದಾ, ನಮ್ಗೆ ಏನಾದರೂ ಸಜೆಸ್ಟ್ ಮಾಡ್ತೀರಾ ಕೇಳಿದ್ರೆ, ಇದನ್ನು ನೀವು ತಗೋಬಹುದು ಅಂತ ಹೇಳಿದ್ರಿ. ಇದರಲ್ಲಿ ಇರುವಂಥ ಹರ್ಬ್ಸ್ಗಳ ಬಗ್ಗೆನೂ ನನಗೆ ಹೇಳಿದ್ರಿ. ಸಿಕ್ಕಾಪಟ್ಟೆ ಇದೆ ಸರ್ ಮಾರ್ಕೆಟಲ್ಲಿ. ಎಷ್ಟು ಇದಾವೆ ಅಂತ ಹೇಳಿದ್ರೆ ಕೆಲವೊಬ್ರು ಕೋಟಿ ಬಿಸ್ನೆಸ್ ಮಾಡಿಬಿಟ್ರು. ಇದು ನಮ್ಗೆ ಗೊತ್ತಿರುವಂಥ ಸತ್ಯ. ಜನ ಇದ್ರ ಬಗ್ಗೆ ರೋಸಿ ಹೋಗಿದ್ದಾರೆ, ತಗೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಲೂ ಕೂಡ ಸುಮಾರು ಜನ ಹೇಳ್ತಾರೆ. ಈಗ ಮಿಲೆಟನ್ನು ಕುಡಿಬೇಕು ಅಥವಾ ಮಿಲೆಟನ್ನು ಬಳಸಬೇಕು ಅಂತ ಹೇಳಿದ್ರೆ ಎಂಥವ್ರು ಬಳಸಬೇಕು, ಮತ್ತು ಈ ಥರ ಸುಮಾರು ಧಾನ್ಯಗಳನ್ನು ಹಾಕಿ ಒಟ್ಟಾರೆ ಮಿಕ್ಸ್ ಮಾಡಿ ಮಾಡೋದು ರಾಂಗ್ ಅನ್ನೋದನ್ನ ನನ್ನ ಕಳೆದ ಎಪಿಸೋಡಲ್ಲಿ ಒಬ್ಬರು ಡಾಕ್ಟರ್ ಹೇಳಿದರು ನನಗೆ. ಅದು ನಿಜಾನ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸರ್, ನೀವೇನಂತೀರಿ ಅಂತ. ಖಂಡಿತವಾಗಿಯೂ ನೋಡಿ, ನಮ್ಮಲ್ಲಿ ನಾವು ಸುಮ್ಮನೆ ನಮ್ಮ ಆಹಾರ ಪದ್ಧತಿನ ಗಮನ ಇಟ್ಕೊಳ್ಳ. ಈಗ ನಮ್ಮ ಹಿಂದಿಂದ ನಾವು ಏನು ತಿಂತಿದ್ದು, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಅಥವಾ ನೀರು ದೋಸೆ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ಇವನ್ನೆಲ್ಲ ಯೋಚನೆ ಮಾಡಿದ್ರೆ ಅವ್ರು 10-20 ಥರದ್ದು ಮಿಕ್ಸ್ ಮಾಡ್ತಿದ್ರ? ಇಲ್ಲ ಸರ್, ಚಾನ್ಸೇ ಇಲ್ಲ ತಾನೆ. ಏನು ದೋಸೆ ಅಂತಂದ್ರೆ ಏನು ಹಾಕ್ತೀವಿ? ಉದ್ದ ಹಾಕ್ತೀವಿ, ಅಕ್ಕಿ ಹಾಕ್ತೀವಿ, ಮೆಂಚೂರು ಮೆಂತೆ, ಅವಲಕ್ಕಿ, ಇಷ್ಟೇ ಹೌದಾನೆ. ಇಡ್ಲಿ ಹಾಕೋದು ಉದ್ದು, ಅಕ್ಕಿ ತರಿ, ಎರಡೇ. ಪೌಷ್ಟಿಕಾಂಶ ಇಲ್ವಾ ಅದರಲ್ಲಿ? ಎಷ್ಟು ವರ್ಷದಿಂದ ನಾವು ತಿಂತಾ ಬರ್ತೀವಿ, 100 ವರ್ಷ 1000 ವರ್ಷದಿಂದ ಇಡ್ಲಿ ತಿಂದಿದ್ದಾರೆ, ದೋಸೆ ತಿಂದಿದ್ದಾರೆ, ಅಲ್ಲೇ ಬೇರೆ ಬೇರೆ ತರದ ಮುದ್ದೆ. ರಾಗಿ ಮುದ್ದೆಯಲ್ಲಿ ಏನಿದೆ? ಬರೀ ರಾಗಿ ಒಂದೇ. ಹಾಗಾದ್ರೆ ನಮಗೆ ಪೌಷ್ಟಿಕಾಂಶ ಸಿಕ್ಕಲ್ವಾ? ನಾವು ನಮ್ಮ ಆಹಾರ ಪದ್ಧತಿ ತಪ್ಪ? ಖಂಡಿತವಾಗಿಯೂ ತಪ್ಪಲ್ಲ. ನನಗೆ ಒಂದೊಂದ್ಸತಿ ಅನ್ಸೋದು, ಎಷ್ಟೋ ಜನ ಡಾಕ್ಟರ್ ಅಲ್ಲದೆ ಇರೋರು ಕೂಡ, ಅಥವಾ ಈ ಫುಡ್ ಸೈಂಟಿಸ್ಟ್ ಆಗಿರಲ್ಲ, ಏನೂ ಅಲ್ದಿದ್ದವರು ಒಂದು 30 ಥರದ ಧಾನ್ಯ ತೋರಿಸ್ತಾರೆ. ಅದು ಬೀನ್ಸ್ಗಳು, ಒಂದಷ್ಟು ಬೇಳೆಗಳು, ಒಂದಷ್ಟು ಕಾಳುಗಳು, ಒಂದು ಅಕ್ಕಿ, ಕೆಂಪಕ್ಕಿ, ಬಿಳಿ ಅಕ್ಕಿ, ಕಪ್ಪಕ್ಕಿ ಎಲ್ಲ ಸೇರಿಸಿ ಅದನ್ನು ಪೌಡ್ರ್ ಮಾಡಿ ತಿನ್ನೋಕೆ ಕೊಡ್ತೀವಿ. ಸರಿನಾ? ಹಾಗಾದರೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸರಿನಾ? ಖಂಡಿತವಾಗಿಯೂ ಎಲ್ಲೂ ಹೇಳಿಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಒಂದೊಂದು ಧಾನ್ಯಗಳಿಗೆ ಒಂದೊಂದು ಥರ ನಾವು ಪ್ರಿಪರೇಷನ್ ಮಾಡ್ತೀವಿ. ಎಲ್ಲವನ್ನೂ ಒಂದೇ ಥರ ನಾವು ತಯಾರು ಮಾಡಲ್ಲ, ಮತ್ತು ಎಲ್ಲವನ್ನೂ ಒಂದೇ ಟೆಂಪ್ರೇಚರಲ್ಲೂ ಕುದಿಸಲ್ಲ, ಹೊತ್ತಾನೆ. ಕೆಲವುದನ್ನ ಈಗ ನೀವು ಕುಕ್ಕರಲ್ಲೇ ವಿಷಲ್ ಹಾಕ್ಸೋದಾರು ತೊಗರಿಬೇಳೆ ಜಾಸ್ತಿ ಬೇಯಿಸ್ಬೇಕು. ಅಕ್ಕಿನ ಅಷ್ಟು ಬೇಯಿಸಿದ್ರೆ ಅಕ್ಕಿ ಪೂರ್ತಿ ಮೆಡ್ಡೆ ಆಗಿಬಿಡುತ್ತೆ, ಅನ್ನ ಊಟ ಮಾಡೋಕ್ಕಾಗಲ್ಲ. ಅಕ್ಕಿಗೆ 2 ವಿಷಲ್ ಕೂಗಿಸ್ತೀರಾ, ತೊಗರಿಬೇಳೆಗೆ 10 ವಿಷಲ್ ಕೂಗಿಸ್ತೀರಾ. ಹಾಗಾದ್ರೆ ಅಕ್ಕಿನ ತೊಗರಿಬೇಳೆನ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿ ಬೇಯಿಸಿ ತಿಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅದನ್ನು ಒಪ್ಕೊಳುತ್ತಾ? ಇದು ನಿಜ. ಹೌದು. ಆಮೇಲೆ ಇದು ಏನು ಡ್ರೈ ಫ್ರೂಟ್ಸನ್ನ ನಾವು ಆಹಾರದ ಜೊತೆ ಮಿಕ್ಸ್ ಮಾಡಿ ನಾವು ತಿಂತೀವ? ಕಡಿಮೆನೆ. ನಾವು ಹೇಳೋದು ಎಲ್ಲ ಡ್ರೈ ಫ್ರೂಟನ್ನ ಪ್ರತಿದಿನ ನಾವು ಡ್ರೈ ಫ್ರೂಟ್ ಮಿಕ್ಸ್ ಮಾಡಿ ಊಟ ಮಾಡ್ತೀವ? ಸಪ್ರೇಟಾಗಿ ಡ್ರೈ ಫ್ರೂಟ್ ತಿನ್ನಿ,
ತಿನ್ಬಹುದು. ಹಾಗಾಗಿ ನನಗೇನು ಅನಿಸ್ತು ಅಂತಂದರೆ ಇದು ಅಟ್ಲೀಸ್ಟ್ ನಾವು ಎಲ್ಲರಿಗೂ ಪ್ರಪಂಚಕ್ಕೆ ಕೊಡೋಕ್ಕಾಗದಿದ್ರು ಕೂಡ ನಮ್ಮ ಜನಕ್ಕೆ ಈ ಥರದವ್ರಿಗೆ ಬೇಕು ಅಂತ ಯೋಚನೆ ಮಾಡಿ ನಾವೀಗ ಒಂದು 2-3 ವರ್ಷ ಆಯಿತು. ಇದು ಈಗ ಮಧುಬಂಧನ್ ನಾವು ಮಧುಬಂಧನ್ ಅಂತ ಯಾಕೆ ಹೆಸರಿಟ್ಟು ಅಂದರೆ ಮೇಯ್ನು ಡಯಾಬಿಟಿಸ್ ಅವ್ರಿಗೆ ಬೇಕು ಅಂತ, ಬಟ್ ಹಾಗಲ್ಲ, ಅದು ಹೆಸರು ಮಧುಬಂಧನ್. ಸೊ ಅದು ಯಾರು ಡಯಟ್ ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆ ಫುಡ್ಡು, ಯಾರು ವರ್ಕೌಟ್ ಮಾಡ್ತಾರೋ ಅವ್ರಿಗೆ ಫುಡ್ಡು, ಆಮೇಲೆ ಯಾರಿಗೆ ಇದು ವೆಯ್ಟ್ ಕಾನ್ಶಿಯಸ್, ನಾನು ದಪ್ಪ ಆಗಬಾರ್ದು, ಒಬೆಸಿಟಿ ಇರೋರಿಗೆ ಒಂದು ಫುಡ್ ಬೇಕು. ಜೊತೆಗೆ ಡಯಾಬಿಟಿಸ್ನವರಿಗೆ ಒಮ್ಮೆಲೆ ತಿಂದ ತಕ್ಷಣ ಶುಗರ್ ಲೆವೆಲ್ ಮೇಲೆ ಹೋಗುತ್ತೆ. ಉದಾಹರಣೆ ಅಕ್ಕಿ ತಿಂದ್ರೆ ಮೇಲೆ ಹೋಗುತ್ತೆ, ಗೋಧಿ ತಿಂದ್ರೆ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅವರಿಗೂ ಕೂಡ ಬೇಕು. ಎಲ್ಲರಿಗೂ ಬೇಕಾಗಿರೋ ಒಂದು ಫುಡ್ ಮತ್ತು ಎಲ್ಲರಿಗೂ ಡೈಜೆಸ್ಟ್ ಆಗಬೇಕದು. ಯಾಕಂದ್ರೆ ಕಿರುಧಾನ್ಯಗಳನ್ನ ಈಗ ನೋಡಿ, ಮಲೆನಾಡು ಭಾಗದಲ್ಲಿ ನೀವು ಮೊದಲೇನ ನವಣೆ ತಿಂದಿದ್ದೀರಾ, ನೀವು ಸಜ್ಜೆ ತಿಂದಿದ್ದೀರಾ, ನೀವು ಸಾಮೆ ತಿಂದಿದ್ದೀರಾ? ಇಲ್ಲ, ನಾವು ಯಾರು ತಿಂದೇ ಇಲ್ಲ. ಈಗ ಒಂದೇ ಸತಿ ತಿನ್ನಿ ಅಂತಂದ್ರೆ ನಮ್ಮ ಸಿಸ್ಟಮ್ ಅದಕ್ಕೆ ಅಡ್ಜಸ್ಟ್ ಆಗುತ್ತಾ? ಈಗ ನೋಡಿ, ವೆಜಿಟೇರಿಯನ್ಸಿಗೆ ನಾನ್ ವೆಜ್ ತಿನ್ನಕ್ಕಾಗತ್ತಾ? ತಿಂದ್ರೆ ಅದನ್ನ ಅವ್ರಿಗೆ ಅರಗಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಇನ್ನೂ ಹೇಳಬೇಕು ಅಂದರೆ ನಮ್ಮ ಮನುಷ್ಯ ಅಥವಾ ಏನು ಹ್ಯೂಮನ್ ಬೀಯಿಂಗ್ಸಿಗೆ ನಾನ್ ವೆಜ್ಜು ನಮಗೆ ಡೈಜೆಸ್ಟೇ ಆಗಲ್ಲ. ಯಾವ ಪ್ರಾಣಿಗಳು ಮಾಂಸವನ್ನು ಬೇಯಿಸ್ಕೊಂಡು ಉಪ್ಪು ಹುಳಿ ಖಾರ ಹಾಕಿ ತಿನ್ನಲ್ಲ. ಹಾಗಂದ್ರೆ ನಾನಿನ್ನು ಮಾಂಸಾಹಾರದ ವಿರೋಧಿ ಅಂತಲ್ಲ, ಬಟ್ ಅಂದರೆ ನಾವು ತಿಂತಿರೋದು ರುಚಿಗೆ ತಕ್ಕಂತೆ ಅದಕ್ಕೆ ಮಸಾಲೆ ಎಣ್ಣೆ ಎಲ್ಲ ಹಾಕಿ ತಿಂದು ಅದರ ಒಳ್ಳೆ ಗುಣ ಏನು ಪ್ರೋಟೀನ್ ಇದೆ, ಶಕ್ತಿ ಬರುತ್ತೆ ಅನ್ನೋಕ್ಕಿಂತ ಅದಕ್ಕೆ ಜಾಸ್ತಿ ನಾವು ಬೇಡದಿ ಸೇರಿಸ್ಕೊಂಡು ತಿಂತೀವಿ. ಅದಕ್ಕೋಸ್ಕರ ನಾವೇನು ಮಾಡೋದು, ನಮ್ಮ ಮಧುಬಂಧನ್ 4 ಹಾಕೋದು ನಾವು: ಜೋಳ, ರಾಗಿ, ಬಾರ್ಲಿ, ಹೆಸರು ಕಾಳು. ಹೆಸರು ಕಾಳು ದ್ವಿದಳ ಧಾನ್ಯ ಇದೆ, ಅದರಲ್ಲಿ ಪ್ರೋಟೀನ್ ಸಿಗುತ್ತೆ, ಮಿಕ್ಕಿದಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಮಿನರಲ್ಸ್ ಸಿಗುತ್ತೆ. ಈ ಓನ್ಲಿ 4 ಇಂಗ್ರೀಡಿಯೆಂಟ್ 4 ಹಾಕ್ಬಿಟ್ಟು ಅದನ್ನ ತೊಳೆದು ಒಣಸ್ಬಿಟ್ಟು ಅದನ್ನ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ತೀವಿ. ಮೊಳಕೆ ಕೂಡ ತುಂಬ ಕಡಿಮೆ ಬರೆಸ್ತೀವಿ, ಜಾಸ್ತಿ ಬರೆಸಲ್ಲ, ಜಸ್ಟ್ ಸ್ಪ್ರೋಟಿಂಗ್. ಅಂದರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಹಸಿ ಮೊಳಕೆ ಕಾಳುಗಳು ನಾವು ಯಾರು ತಿನ್ನಬಾರ್ದು ಅಂತೀವಿ, ಅದೆಲ್ಲ ಅಷ್ಟು ಒಳ್ಳೇದಲ್ಲ ಅಂತ. ನಮ್ಮ ಆಯುರ್ವೇದ ಕಾನ್ಸೆಪ್ಟಲ್ಲಿ ನಾವು ಹಸಿ ಕಾಳುಗಳನ್ನು ತಿನ್ನಲ್ಲ. ಆಮೇಲೆ ಅದಕ್ಕೊಂದು ಸಪೋರ್ಟಿವ್ ಆಗಿ ಬೇಕಲ್ವಾ. ಈ ನಮ್ಮಲ್ಲಿ ಈಗ ನೀವು ಸಾಂಬಾರು ಮಾಡಿದ್ರೆ ಅದಕ್ಕೆ ಮಸಾಲೆ ಮಾಡೇ ಮಾಡ್ತೀರಾ. ನೀವು ಮೆಣಸು, ಜೀರಿಗೆ, ಆಮೇಲೆ ಕೊತ್ತಂಬರಿ, ಇನ್ನೇನೇನೋ ಹಾಕ್ತೀವಲ್ಲ, ಹುಳಿ ಎಲ್ಲ ಹಾಕಿ ಒಂದು ಮಸಾಲೆ ಮಾಡ್ತೀವಿ ನಾವು. ಎಲ್ಲ ಫುಡ್ಡಲ್ಲಿ ನಾವು ಮೊದಲಿಂದ ಅದೇ ಥರ ನಾವು ಇದಕ್ಕೇನು ಮಸಾಲೆ ಹಾಕಿದ್ದೀವಿ ಅಂದರೆ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತೆ, ಜೀರಿಗೆ, ಅರಿಶಿನ, ನೆಲ್ಲಿಕಾಯಿ, ಭದ್ರಮುಷ್ಟಿ. ಈ ಹರ್ಬ್ಸ್ಗಳು ಯಾಕೆ ಅಂತಂದರೆ, ಸೊ ಇದನ್ನ ಕರೆಕ್ಟಾಗಿ ಡೈಜೆಸ್ಟ್ ಆಗಕ್ಕೆ ಹೆಲ್ಪ್ ಆಗಬೇಕು. ಮತ್ತು ಯಾರಿಗೆ ಮಿನರಲ್ಸ್ಗಳು ಕೊರತೆ ಇದ್ದರೆ, ಉದಾಹರಣೆ ಐರನ್, ನುಗ್ಗೆ ಸೊಪ್ಪಲ್ಲಿ ತುಂಬ ಮಿನರಲ್ಸ್ ಸಿಗುತ್ತೆ, ಕರಿಬೇವಿನ ಸೊಪ್ಪಲ್ಲಿ ಐರನ್ ಇರುತ್ತೆ, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅಗಸೆ ಸೊಪ್ಪು ಅದರಲ್ಲಿ ವೈಟಮಿನ್ಸ್ ಇರುತ್ತೆ, ಕಣ್ಣಿಗೆ ಅಗಸೆ ತುಂಬ ಒಳ್ಳೆಯದು. ಸೊ ಅರಿಶಿಣ ನಿಮ್ಗೆಲ್ಲರಿಗೂ ಗೊತ್ತು, ಒಳ್ಳೆ ಆ್ಯಂಟಿ ಆಕ್ಸಿಡೆಂಟು, ನಮಗೆ ರೋಗ ನಿರೋಧಕ ಶಕ್ತಿಗೆ ಅರಿಶಿಣ, ನೆಲ್ಲಿಕಾಯಿ ಹೆಲ್ಪ್ ಮಾಡುತ್ತೆ. ಈ ಥರದ್ದು ಇದಕ್ಕೂ ಅಷ್ಟೇ ತುಂಬ ಹರ್ಬ್ಸ್ ಇಲ್ಲ, 20 ಇಲ್ಲ 30 ಇಲ್ಲ, ಬರೀ ಒಂದು 5-6 ಹರ್ಬ್ಸ್, 6-7 ಹರ್ಬ್ಸ್ ಇರಬೇಕು. 7 ಹರ್ಬ್ಸ್ ಹಾಕೊಂಡು ಈ ಕಾಂಬಿನೇಷನ್ ಮಾಡಿದೀವಿ. ಇದನ್ನ ಅಂಬ್ಲಿ ಮಾಡ್ಕೊಂಡು ಕುಡಿಬಹುದು, ದೋಸೆ ಮಾಡ್ಕೊಂಡು ತಿನ್ಬಹುದು, ರೊಟ್ಟಿ ಮಾಡ್ಕೊಂಡು ತಿನ್ಬಹುದು, 3 ತರ ಬಳಸ್ಬೋದು. ಈಗ ಡೈಲಿ ಟೀ ಕಾಫಿ ಕುಡಿಲೇಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತೀನಿ, ಆವಾಗ ಶುಗರ್ ಸ್ಪೈಕ್ ಆಯ್ತು, ಅಥವಾ ನನಗೆ ಟೀ ಕುಡಿದು ಬೇರೆ ಏನೋ ಆಯ್ತು ಅನ್ನೋರಿಗೆ ಇದು ಬೆಸ್ಟ್. ಅಂಬ್ಲಿ ತರ ಮಾಡ್ಕೊಂಡು ಅಲ್ವಾ? ಅಂಬ್ಲಿ ತರ ಇದನ್ನ ನೀಟಾಗಿ ಮಾಡಿದ್ರೆ, ಈಗ ನಾನು ಮನೆಯಲ್ಲಿ ಯೂಸ್ ಮಾಡಿದ್ದೀನಿ, ಇದನ್ನ ನೀಟಾಗಿ ಮಾಡಿದ್ರೆ ಕಾಫಿಗಿಂತ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅಂದ್ರೆ ನೀರಲ್ಲಿ ಕಲಸಿಬಿಟ್ಟು ಕುದಿಯೋ ನೀರಲ್ಲಿ ಬೇಯಿಸಿ ರುಚಿಗೆ ಇದಷ್ಟು ಹಾಕೊಂಡು ಅಂಬ್ಲಿ ತರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಗೊತ್ತಾ, ಕೆಲವು ಪೇಷಂಟೇ ನನಗೆ ಹೇಳಿರೋದು, ಸರ್ ನಾವು ಮಜ್ಜಿಗೆ ಹಾಕೊಂಡು ಕುಡಿತೀವಿ ಚೆನ್ನಾಗಾಗುತ್ತೆ ಅಂತಾರೆ. ಇನ್ನು ಕೆಲವರು ಹಾಲು ಹಾಕೊಂಡು ಕುಡಿತೀವಿ, ಹಾಲು ಹಾಕಿದ್ರೆ ಉಪ್ಪು ಹಾಕಬಾರ್ದು, ಹಾಲು ಬೆಲ್ಲ ಹಾಕೊಂಡು ಕುಡಿತೀವಿ ಅಂತಾರೆ. ಸರಿ. ಇನ್ನು ಕೆಲವರು ಇದನ್ನು ದೋಸೆ ಮಾಡ್ಕೊಳ್ತಾರೆ, ನೀರಲ್ಲಿ ಕಲಸಿಬಿಟ್ಟು ಬರ್ತಿ ತರಕಾರಿಗಳನ್ನ ಹಾಕ್ಬಿಡ್ತಾರೆ. ಏನು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಕರಿಬೇವಿನ ಸೊಪ್ಪು ಹಾಕ್ತಾರೆ, ಅಥವಾ ಕೆಲವರು ಕ್ಯಾರೆಟ್ ಈ ಥರದ ತುರಿ ಕ್ಯಾರೆಟ್, ಈರುಳ್ಳಿ ಅವನ್ನೆಲ್ಲ ತುರಿದು ಹಾಕ್ಬಿಟ್ಟು ದೋಸೆ ಮಾಡ್ಕೊಂಡು ತಿಂತಾರೆ. ಇನ್ನು ಕೆಲವರು ರೊಟ್ಟಿ ಮಾಡ್ಕೊಂಡು ತಿಂತಾರೆ. ಸೊ ಕೆಲವರು ಏನು ಹೇಳ್ತಾರೆ, ಸರ್ ನಮ್ಗೆ ಇದು 1 ಪ್ಯಾಕೆಟ್ ಬೇಗ ಖಾಲಿ ಆಗುತ್ತೆ, ನಾವು 50% ಇದು 50% ರಾಗಿ ಹಾಕೊಂಡು ಮಾಡ್ತೀವಿ ಅಂತಾರೆ. ಸೊ ಓಕೆ, ಅದು ಏನು ಕೂಡ ತಪ್ಪಲ್ಲ. ಬಟ್ ಇದು ಕುಡಿದ್ರೆ ಹಸು ಆಗಲ್ಲ ಅಂತಾರೆ ತುಂಬಾ ಜನ ಹೇಳ್ತಾರೆ. ಸರ್ ನಮ್ಗೆ ಹಸುವಾಗಲ್ಲ, ನಂಗೆ ಅದೆಲ್ಲ ಫೀಡ್ಬ್ಯಾಕ್ ಸುಮಾರು ಕೊಟ್ಟವ್ರದ್ದೆಲ್ಲ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ವಿಡಿಯೋಸ್ ಕೂಡ ಇದೆ. ಸೊ ಹಾಗಾಗಿ ಇದು ಖಂಡಿತವಾಗಿಯೂ ಒಂದು ಹೆಲ್ದಿ ಫುಡ್, ನಿಜ, ನೋ ಡೌಟ್. ನೋಡಿ ವೀಕ್ಷಕರೇ, ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ತಗೊಂಡು ಮನೆಯಲ್ಲಿ ಏನೇನೋ ವೆರೈಟಿ ಫುಡ್ಡನ್ನು ಮಾಡ್ಕೊಳ್ಳೋದಕ್ಕಿಂತ ಈ ಥರದ್ದನ್ನು ಮನೇಲಿ ಇಟ್ಕೊಂಡಾಗ, ಅಥವಾ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಈ ಥರದ್ದನ್ನು ಮಾಡಿಕೊಟ್ಟಾಗ ಅವ್ರ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ. ನೋಡಿ, ಇದು ನಿಮಗೆ ಮಾರ್ಕೆಟಲ್ಲಿ
ಬೇರೆ ಬೇರೆ ಥರದ್ದೆಲ್ಲ ಪ್ರಾಡಕ್ಟ್ಗಳು ಸಿಗ್ಬೋದು. ಆದರೆ ಇಲ್ಲಿ ರೆಡಿ ಆಗೋದೇ ಬೇಕು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ. ನಾನು ಹೇಳೋದು ಇದನ್ನು ಸಾಧ್ಯವಾದಷ್ಟು ಎಲ್ಲ ಬಳಸಿ. ತುಂಬ ದಪ್ಪಗಿರೋರು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಅಥವಾ ನನಗೆ ಸಕ್ಕರೆ ಕಾಯಿಲೆ ಇದೆ, ನನ್ನ ಶುಗರ್ ಸ್ಪೈಕ್ ಆಗುತ್ತೆ, ಒಂಚೂರು ನಾನು ಅದರಲ್ಲಿ ಹಿಡಿತದಲ್ಲಿ ಇರಬೇಕು ಅನ್ನೋರು, ಅಥವಾ ಈ ಜಿಮ್ ಎಲ್ಲ ಮಾಡ್ತಾರೆ ಅವರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರದ ಪ್ರೋಟೀನ್ಗಳು ಅದು ಇದು ಏನೇನೋ ಶೇಕ್ಗಳನ್ನು ತಗೊಂತ ಅದನ್ನೆಲ್ಲ ಬಿಟ್ಟು ಈ ಥರದ್ದನ್ನು ಕುಡಿದಾಗ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಡಾಕ್ಟ್ರೆ, ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಈ ಪ್ರಾಡಕ್ಟನ್ನು ತುಂಬ ದಿನದಿಂದ ನಿಮ್ಮ ಹತ್ರ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅದಕ್ಕೆ ಅವಕಾಶ ಸಿಕ್ತು. ಸೊ ಇದನ್ನು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಈ ಚೂರ್ಣನೂ ಬರುತ್ತೆ ಅಲ್ವಾ? ಹೌದು, ಈ ಚೂರ್ಣ ಬರುತ್ತೆ. ಎಸ್, ಆ ಪ್ಯಾಕೆಟಲ್ಲಿ ಈ ಚೂರ್ಣನೂ ಬರುತ್ತೆ. ಇದು ಕಂಪ್ಲೀಟ್ಲಿ ಆಯುರ್ವೇದವಾಗಿರುತ್ತೆ. ಡಾಕ್ಟ್ರೇ ಇದನ್ನು ರೆಡಿ ಮಾಡಿದ್ದು, ಇಲ್ಲೇ ಅವರೇ ಕಂಡುಹಿಡಿದು ಅವರೇ ರೆಡಿ ಮಾಡ್ಕೊಂಡಿರೋದು. ಇದು ಸುಮಾರು ವರ್ಷಗಳಿಂದ ಈ ಭಾಗದ ಜನರಿಗೆ ನೀವು ಕೊಟ್ಟಿದ್ದೀರಿ. ಈಗ ಮಾತ್ರ ಹೊರಗಡೆ ಅದನ್ನು ಅವೈಲೇಬಲ್ ಮಾಡ್ತಾ ಇದ್ದೀವಿ. ಇದನ್ನು ಬಳಸ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.